ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಕೆಲ ವ್ಯಕ್ತಿಗಳು ಕೇವಲ ಸಂತರು ಅಥವಾ ಗುರುಗಳಾಗಿ ಮಾತ್ರ ಉಳಿದಿಲ್ಲ. ಅವರು ಜನರ ನಂಬಿಕೆ, ಭಕ್ತಿ ಮತ್ತು ದೈವಿಕ ಅನುಭವಗಳ ಭಾಗವಾಗಿ ಬಿಡ್ತಾರೆ. ಅಂತಹ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಪ್ರಮುಖವಾದ ಹೆಸರು ಅಂದರೆ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರದ್ದು. ಮಹಾರಾಷ್ಟ್ರದ ಅಕ್ಕಲಕೋಟ ಎಂಬ ಪುಟ್ಟ ಪಟ್ಟಣದಲ್ಲಿ ಸುಮಾರು 200 ವರ್ಷಗಳ ಹಿಂದೆ ಒಬ್ಬ ವಿಚಿತ್ರ ಯೋಗಿ ಕಾಣಿಸಿಕೊಂಡ್ರು. ಅವರು ಎಲ್ಲಿಂದ ಬಂದರು, ಅವರ ಹೆಸರೇನು, ಅವರ ಕುಟುಂಬವಾದರೂ ಯಾರು ಎಂಬ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆದರೆ ಅವರ ಕಣ್ಣಿನ ತೇಜಸ್ಸು, ಮಾತಿನ ಶಕ್ತಿ ಮತ್ತು ಅಲೌಕಿಕ ವ್ಯಕ್ತಿತ್ವ ಜನರನ್ನ ಅವರತ್ತ ಸೆಳೆಯತೊಡಗಿತು. ಕೆಲವರಿಗೆ ಅವರು ಮಹಾಯೋಗಿಯಾಗಿ ಕಂಡರು, ಕೆಲವರಿಗೆ ದತ್ತಾತ್ರೇಯರ ಅವತಾರವಾಗಿ ಕಾಣಿಸಿಕೊಂಡ್ರು. ಸಂಕಷ್ಟದಲ್ಲಿದ್ದವರು ಅವರ ಬಳಿ ಬಂದರೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿತ್ತು. ರೋಗಿಗಳು ಗುಣಮುಖರಾಗ್ತಿದ್ರು, ನಿರಾಶರಾದವರಿಗೆ ಭರವಸೆ ಸಿಗ್ತಿತ್ತು, ಜೀವನದಲ್ಲಿ ದಾರಿ ಕಾಣದವರಿಗೆ ಹೊಸ ಬೆಳಕು ದೊರೀತಿತ್ತು. ಹೀಗೆ ಅವರ ಪ್ರಭಾವ ದೂರ ದೂರುಗಳಿಗೆ ಹರಡತೊಡಗಿತು. ಭಯ ಪಡಬೇಡ, ನಾನು ನಿನ್ನ ಬೆನ್ನ ಹಿಂದೆ ಇದ್ದೇನೆ ಎಂಬ ಅವರ ಮಾತು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಇಂದಿಗೂ ಮೊಳಗ್ತಿದೆ. ಆದರೆ ಈ ಮಹಾನ್ ಸಂತನ ಜೀವನದ ಹಿಂದೆ ಅನೇಕ ರಹಸ್ಯಗಳು, ಪವಾಡಗಳು ಮತ್ತು ವಿವಾದಗಳು ಅಡಗಿವೆ. ಹಾಗಿದ್ರೆ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ನಿಜವಾಗಿ ಯಾರು? ಬನ್ನಿ, ಅವರ ಜೀವನದ ಅದ್ಭುತ ರೋಚಕ ಕಥೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇಂದಿಗೂ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಭಾರತದ ಅನೇಕ ಭಾಗಗಳಲ್ಲಿ ಲಕ್ಷಾಂತರ ಭಕ್ತರು ಅಕ್ಕಲಕೋಟ ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ ಎಂದು ಭಕ್ತಿಯಿಂದ ಜಪಿಸ್ತಾರೆ. ಅನೇಕರು ಅವರನ್ನ ದತ್ತಾತ್ರೇಯರ ಅವತಾರ ಎಂದು ನಂಬುತ್ತಾರೆ. ಕೆಲವರು ಅವರನ್ನ ಮಹಾಯೋಗಿ ಎಂದು ಕರೀತಾರೆ. ಇನ್ನು ಕೆಲವರು ಅವರ ಜೀವನವನ್ನ ಅಲೌಕಿಕ ಪವಾಡಗಳ ಸರಮಾಲೆ ಎಂದು ವರ್ಣಿಸ್ತಾರೆ. ಆದರೆ ಸ್ವಾಮಿ ಸಮರ್ಥರು ಯಾರು, ಅವರು ಎಲ್ಲಿಂದ ಬಂದರು, ಅವರ ನಿಜವಾದ ಗುರುತೇನು ಎಂಬುದು ಇಂದಿಗೂ ಚರ್ಚಾಸ್ಪದ ವಿವಾದಗಳೇ. ಸ್ವಾಮಿ ಸಮರ್ಥರ ಮೂಲವೇ ಅತ್ಯಂತ ದೊಡ್ಡ ರಹಸ್ಯವಾಗಿ ಉಳಿದುಕೊಂಡಿದೆ. ಭಕ್ತರ ನಂಬಿಕೆಯ ಪ್ರಕಾರ ಅವರು ಸಾಮಾನ್ಯ ಮನುಷ್ಯರಂತೆ ಜೀವಿಸಿದವರಲ್ಲ. ಅವರು ದತ್ತಾತ್ರೇಯರ ಅವತಾರವಾಗಿದ್ದು ಯುಗ ಯುಗಗಳಿಂದಲೂ ಭೂಮಿಯಲ್ಲಿ ಸಂಚರಿಸುತ್ತಿದ್ದ ದಿವ್ಯ ಶಕ್ತಿ ಎಂದು ಪರಿಗಣಿಸುತ್ತಾರೆ. ಕೆಲವು ಪರಂಪರೆಗಳ ಪ್ರಕಾರ ಸಮರ್ಥರು ನರಸಿಂಹ ಸರಸ್ವತಿಯವರ ಪ್ರತ್ಯಕ್ಷರಾದ ರೂಪ ಎಂದು ನಂಬುತ್ತಾರೆ. ಸ್ವಾಮಿ ಸಮರ್ಥರು ಸುಮಾರು 19ನೇ ಶತಮಾನದ ಮಧ್ಯಭಾಗದಲ್ಲಿ ಮಹಾರಾಷ್ಟ್ರದ ಅಕ್ಕಲ್ಕೋಟ ಪಟ್ಟಣಕ್ಕೆ ಬಂದರು. ಅವರು ಅಲ್ಲಿನ ಒಂದು ಆಲದ ಮರದ ಕೆಳಗೆ ದೀರ್ಘಕಾಲ ವಾಸ ಮಾಡಿದರು. ನಿಧಾನವಾಗಿ ಅವರ ಸುತ್ತ ಭಕ್ತರ ಗುಂಪು ಸೇರತೊಡಗಿತು. ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಬರ್ತಿದ್ರು. ಕೆಲವರು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಿದ್ರು, ಕೆಲವರು ಆರ್ಥಿಕ ಸಂಕಷ್ಟದಲ್ಲಿದ್ದರು, ಇನ್ನು ಕೆಲವರು ಮಾನಸಿಕ ಶಾಂತಿಗಾಗಿ ಬರ್ತಿದ್ರು. ಸ್ವಾಮಿ ಸಮರ್ಥರು ಅವರಿಗೆ ಸರಳ ಮಾತುಗಳಲ್ಲಿ ಸಲಹೆ ನೀಡ್ತಿದ್ರು. ಸ್ವಾಮಿ ಸಮರ್ಥರ ವರ್ತನೆ ಸಾಮಾನ್ಯ ಸಂತರಂತಿರಲಿಲ್ಲ. ಕೆಲವೊಮ್ಮೆ ಕಠಿಣವಾಗಿ ಮಾತನಾಡ್ತಿದ್ರು, ಕೆಲವೊಮ್ಮೆ ನಗ್ತಿದ್ರು, ಕೆಲವೊಮ್ಮೆ ಯಾರೊಂದಿಗೂ ಮಾತನಾಡದೆ ಗಂಟೆಗಳ ಕಾಲ ಮೌನವಾಗಿರ್ತಿದ್ರು. ಭಕ್ತರ ಪ್ರಕಾರ ಅವರ ಪ್ರತಿಯೊಂದು ನಡೆ ನುಡಿಗೂ ಆಳವಾದ ಆಧ್ಯಾತ್ಮಿಕ ಅರ್ಥವಿತ್ತು. ಅವರ ಮಾತುಗಳು ಅನೇಕ ಬಾರಿ ಭವಿಷ್ಯದಲ್ಲಿ ನಿಜವಾಗ್ತಿದ್ವು. ಅನೇಕ ಭಕ್ತರು ಅವರ ಆಶೀರ್ವಾದದಿಂದ ಗಂಭೀರ ರೋಗಗಳಿಂದ ಗುಣಮುಖರಾಗಿದ್ದಾರೆ. ಕೆಲ ಕಥೆಗಳ ಪ್ರಕಾರ ಅವರು ದೂರದಲ್ಲೇ ನಡೆಯುತ್ತಿರುವ ಘಟನೆಗಳನ್ನು ಕುಳಿತಲ್ಲಿಯೇ ತಿಳಿದುಕೊಳ್ತಿದ್ದರಂತೆ. ಕೆಲವರು ಆರ್ಥಿಕ ಸಂಕಷ್ಟಗಳಿಂದ ಹೊರಬಂದರು, ಇನ್ನು ಕೆಲವರು ಅವರ ಆಶೀರ್ವಾದದಿಂದ ಕುಟುಂಬದ ಸಮಸ್ಯೆಗಳನ್ನು ನಿವಾರಿಸಿಕೊಂಡ್ರು ಎಂಬ ಕಥೆಯೂ ಇದೆ. ಸ್ವಾಮಿ ಸಮರ್ಥರ ಸಂದೇಶ ಅತ್ಯಂತ ಸರಳವಾಗಿತ್ತು. ದೇವರಲ್ಲಿ ನಂಬಿಕೆ ಇಡಿ, ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಅಹಂಕಾರ ಬಿಡಿ, ಇತರರಿಗೆ ಸಹಾಯ ಮಾಡಿ, ಗುರುಭಕ್ತಿ ಬೆಳೆಸಿಕೊಳ್ಳಿ, ಸತ್ಯ ಮತ್ತು ಪ್ರಾಮಾಣಿಕತೆಯನ್ನ ಪಾಲಿಸಿ. ಹೀಗೆ ಅವರ ಬೋಧನೆಗಳು ಇಂದಿಗೂ ಭಕ್ತರಿಗೆ ಮಾರ್ಗದರ್ಶಿಯಾಗಿದೆ. ಸ್ವಾಮಿ ಸಮರ್ಥರ ಅತ್ಯಂತ ಪ್ರಸಿದ್ಧ ವಾಕ್ಯಗಳಲ್ಲಿ ಒಂದು ಅಂದರೆ ಭಿಯೂ ನಕೋ ಮೀ ತುಜಿಯ ಪಾಟಿಶಿ ಆಹೆ, ಅಂದರೆ ಭಯ ಪಡಬೇಡ, ನಾನು ನಿನ್ನ ಬೆನ್ನ ಹಿಂದೆ ಇದ್ದೇನೆ ಎಂದು. ಈ ಮಾತು ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಧೈರ್ಯ ತುಂಬುತ್ತೆ. ಅಕ್ಕಲಕೋಟದಲ್ಲಿ ಒಂದು ದಿನ ವಿಚಿತ್ರ ಘಟನೆ ನಡೆಯಿತು. ಹಳ್ಳಿಯವನೊಬ್ಬ ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ದ. ವೈದ್ಯರು ಹಾಗೂ ವೈದಿಕರು ಎಲ್ಲರೂ ಕೈ ಚೆಲ್ಲಿದ್ರು. ಕೊನೆಗೆ ಆತ ಸತ್ತು ಹೋದನೆಂದು ಕುಟುಂಬದವರು ಭಾವಿಸುತ್ತಾರೆ. ಎಲ್ಲರ ಆರ್ತನಾದ ಮುಗಿಲು ಮುಡ್ತು. ಆ ಸಮಯದಲ್ಲಿ ಕುಟುಂಬದ ಒಬ್ಬ ಸದಸ್ಯ ಓಡುತ್ತಾ ಸ್ವಾಮಿ ಸಮರ್ಥರ ಬಳಿ ಬಂದ. ಸ್ವಾಮಿ, ನಮ್ಮನ್ನ ಕಾಪಾಡಿ ಎಂದು ಕಣ್ಣೀರಿಟ್ಟ. ಸ್ವಾಮಿ ಸಮರ್ಥರು ಶಾಂತವಾಗಿ ಕುಳಿತಿದ್ರು. ಕೆಲ ಕ್ಷಣ ಕಣ್ಣು ಮುಚ್ಚಿ ನಂತರ ಕೇವಲ ಒಂದು ಮಾತು ಹೇಳ್ತಾರೆ.
ಅವನು ಇನ್ನೂ ಎಲ್ಲೂ ಹೋಗಿಲ್ಲ, ಮನೆಗೆ ಹೋಗು ಎಂದು. ಎಲ್ಲರೂ ಆಶ್ಚರ್ಯಗೊಂಡರು. ಭಕ್ತನು ಮನೆಗೆ ಹಿಂದಿರುಗಿ ನೋಡಿದಾಗ ಕೆಲವೇ ಕ್ಷಣಗಳ ಹಿಂದೆ ಮೃತನಂತೆ ಬಿದ್ದಿದ್ದ ವ್ಯಕ್ತಿ ನಿಧಾನವಾಗಿ ಕಣ್ಣು ತೆರೆದಿದ್ದ. ಆ ಘಟನೆ ಅಕ್ಕಲಕೋಟೆಯಾದ್ಯಂತ ಸಂಚಲನ ಸೃಷ್ಟಿಸಿತು. ಮತ್ತೊಂದು ಪವಾಡವೆಂದರೆ, ಒಮ್ಮೆ ರೈತನೊಬ್ಬನಿಗೆ ವಿಷಕಾರಿ ಹಾವು ಕಚ್ಚಿತ್ತು. ಅವನ ದೇಹ ನೀಲಿಯಾಗತೊಡಗಿತ್ತು. ಕುಟುಂಬದವರು ಆತ ಬದುಕೋದಿಲ್ಲ ಎಂದು ಕೈ ಚೆಲ್ಲಿಬಿಟ್ರು. ಇರಲಿ ಅಂತ ಕೊನೆಯ ಪ್ರಯತ್ನವಾಗಿ ಅವನನ್ನ ಸ್ವಾಮಿ ಸಮರ್ಥರ ಬಳಿ ಕರೆತರ್ತಾರೆ. ಸ್ವಾಮಿ ಸಮರ್ಥರು ಆತನನ್ನ ಕೆಲ ಕ್ಷಣಗಳ ಕಾಲ ನೋಡ್ತಾರೆ. ನಂತರ ಹತ್ತಿರದಲ್ಲಿದ್ದ ಪವಿತ್ರ ಭಸ್ಮವನ್ನು ತೆಗೆದು ಅವನ ಹಣೆಗೆ ಹಚ್ಚಿದರಂತೆ. ಭಯ ಬೇಡ ಅಂತಷ್ಟೇ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿಯ ಉಸಿರಾಟ ಸಾಮಾನ್ಯವಾಯಿತು ಎಂಬ ಕಥೆಗಳಿವೆ. ಆ ದಿನದಿಂದ ಆ ಕುಟುಂಬ ಸ್ವಾಮಿ ಸಮರ್ಥರನ್ನ ತಮ್ಮ ಜೀವನದ ರಕ್ಷಕ ಎಂದು ಪೂಜಿಸಲು ಆರಂಭಿಸಿತು. ಒಬ್ಬ ಶ್ರೀಮಂತ ಜಮೀನ್ದಾರ ಸ್ವಾಮಿ ಸಮರ್ಥರ ಖ್ಯಾತಿಯನ್ನ ಕೇಳಿ ಅಕ್ಕಲಕೋಟೆಗೆ ಬಂದ. ಆದರೆ ಅವನಿಗೆ ಭಕ್ತಿ ಇರಲಿಲ್ಲ, ಗುರುಗಳ ಮೇಲೆ ಅನುಮಾನವಿತ್ತು. ನಿಜವಾಗಿಯೂ ಇವರು ಮಹಾತ್ಮರಾಗಿದ್ದರೆ ನನ್ನ ಬಗ್ಗೆ ಹೇಳಲಿ ಎಂದು ಮನಸ್ಸಿನಲ್ಲೇ ಯೋಚಿಸಿದ. ಅವನು ಸ್ವಾಮಿಗಳ ಮುಂದೆ ಬಂದ ತಕ್ಷಣ ಸ್ವಾಮಿ ಸಮರ್ಥರು ನಗುತ್ತಾ ಹೇಳ್ತಾರೆ, ಮನೆಯಲ್ಲಿ ಬಚ್ಚಿಟ್ಟಿರುವ ಚಿನ್ನದ ಪೆಟ್ಟಿಗೆಯ ಬಗ್ಗೆ ಚಿಂತಿಸ್ತಿದ್ದೀಯಾ ಎಂದು. ಇದನ್ನ ಕೇಳಿ ಜಮೀನ್ದಾರನ ಮುಖ ಬಿಳುಚಿಕೊಳ್ತು. ಆ ವಿಚಾರವನ್ನ ಆತ ಯಾರಿಗೂ ಹೇಳಿರಲಿಲ್ಲ. ಸ್ವಾಮಿ ಸಮರ್ಥರು ಮುಂದುವರೆದು ಅವನ ಜೀವನದ ಹಲವು ರಹಸ್ಯಗಳನ್ನ ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ರಂತೆ. ಆ ಕ್ಷಣ ಅವನ ಅಹಂಕಾರ ಕರಗಿ ಸ್ವಾಮಿಗಳ ಪಾದಕ್ಕೆ ಬಿದ್ದ. ಒಮ್ಮೆ ಅಕ್ಕಲಕೋಟದ ಸುತ್ತಮುತ್ತ ಭಾರೀ ಬಿರುಗಾಳಿ ಬೀಸತೊಡಗಿತು. ಮರಗಳು ಧರೆಗುರುಳುತ್ತಿದ್ವು. ಜನರು ಭಯದಿಂದ ಓಡಾಡ್ತಿದ್ರು. ಭಕ್ತರು ಸ್ವಾಮಿ ಸಮರ್ಥರ ಬಳಿ ಬಂದು ಸಹಾಯವನ್ನ ಕೊಡ್ತಾರೆ. ಸ್ವಾಮಿಗಳು ಹೊರಗೆ ಬಂದು ಆಕಾಶದತ್ತ ನೋಡಿ ಕೆಲ ಕ್ಷಣ ಮೌನವಾಗಿದ್ರು. ನಂತರ ಕೈಯೆತ್ತಿ ಏನೋ ಸೂಚನೆ ನೀಡಿದ್ರು. ಕಾಕತಾಳೀಯವೆಂಬಂತೆ ಸ್ವಲ್ಪ ಹೊತ್ತಿನಲ್ಲೇ ಗಾಳಿಯ ವೇಗ ಕಡಿಮೆಯಾಗತೊಡಗಿತು. ಈ ವಿಸ್ಮಯವನ್ನ ಕಂಡ ಭಕ್ತರು ಇದನ್ನ ದೈವಿಕ ಶಕ್ತಿಯ ಸಂಕೇತವೆಂದು ಕೊಂಡಾಡ್ತಾರೆ. ಇನ್ನು ನಂತರದ ಮಹಾನ್ ಪವಾಡವೆಂದರೆ ಒಂದೇ ಸಮಯದಲ್ಲಿ 2 ಕಡೆ ಕಾಣಿಸಿಕೊಂಡಿತ್ತು. ಇದು ಅಕ್ಕಲಕೋಟದ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದು. ಒಬ್ಬ ಭಕ್ತ ಅಕ್ಕಲಕೋಟದಲ್ಲಿ ಸ್ವಾಮಿ ಸಮರ್ಥರ ಜೊತೆ ಮಾತನಾಡ್ತಿದ್ದ. ಅದೇ ಸಮಯದಲ್ಲಿ ಮತ್ತೊಬ್ಬ ಭಕ್ತ ದೂರಿನಲ್ಲಿ ಜೀವಾಪಾಯದ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದ. ಹೀಗೆ ಒಬ್ಬರಿಗೊಬ್ಬರು ಭೇಟಿಯಾದಾಗ ನಂತರ ಹೇಳಿದ್ದು, ನನ್ನನ್ನು ರಕ್ಷಿಸಲು ಸ್ವಾಮಿ ಸ್ವತಃ ಬಂದಿದ್ರು. ಆದರೆ ಆ ಸಮಯದಲ್ಲಿ ಸ್ವಾಮಿಗಳು ಅಕ್ಕಲಕೋಟದಲ್ಲೇ ಇದ್ರು. ಹಾಗಾದರೆ ಅವರು 2 ಕಡೆ ಹೇಗೆ ಕಾಣಿಸಿಕೊಂಡ್ರು ಎಂಬ ಪ್ರಶ್ನೆ ಮೂಡ್ತು. ಆದರೆ ಭಕ್ತರು ಮಾತ್ರ ಇದು ಯೋಗಿಗಳ ದೈವಿಕ ಶಕ್ತಿಯ ಒಂದು ರೂಪ ಎಂದೇ ನಂಬ್ತಾರೆ. ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ 100 ಜನ ಸೇರಿದ್ರು. ಆದರೆ ಅಡುಗೆ ಮಾಡಿದ ಆಹಾರ ಬಹಳ ಕಡಿಮೆಯಾಗಿತ್ತು. ಎಲ್ಲರಿಗೂ ಊಟ ಸಾಕಾಗುವುದಿಲ್ಲ ಎಂಬ ಆತಂಕ ಉಂಟಾಯಿತು. ಆಗ ಸ್ವಾಮಿ ಸಮರ್ಥರು ಪಾತ್ರೆಗಳನ್ನು ಮುಚ್ಚಿಡುವಂತೆ ಹೇಳ್ತಾರೆ. ನಂತರ ಪ್ರಸಾದ ಹಂಚಲು ಸೂಚಿಸ್ತಾರೆ. ಆಗ ಎಷ್ಟೋ ಜನರಿಗೆ ಬಡಿಸಿದರೂ ಆಹಾರ ಮುಗಿಯಲೇ ಇಲ್ಲ. ಕೊನೆಗೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ ನಂತರವೂ ಆಹಾರ ಇನ್ನೂ ಹಾಗೆ ಉಳಿದಿತ್ತು. ಹೀಗೆ ಸ್ವಾಮಿ ಸಮರ್ಥರ ಹೆಸರು ಕೇಳಿದಾಗ ಇಂದಿಗೂ ಲಕ್ಷಾಂತರ ಭಕ್ತರ ಮನಸ್ಸಿನಲ್ಲಿ ಭರವಸೆಯ ಕಿರಣ ಮೂಡುತ್ತೆ. ಅವರ ಜೀವನದ ಸುತ್ತಲಿನ ಈ ರೋಚಕ ಪವಾಡಗಳ ಕಥೆಗಳು ಅಕ್ಕಲಕೋಟದ ಆ ಮಹಾನ್ ಯೋಗಿಯ ರಹಸ್ಯಮಯ ವ್ಯಕ್ತಿತ್ವವನ್ನು ಮತ್ತಷ್ಟು ಅದ್ಭುತವಾಗಿಸ್ತವೆ. ಸ್ವಾಮಿ ಸಮರ್ಥರು 1878ರಲ್ಲಿ ಅಕ್ಕಲಕೋಟದಲ್ಲಿ ಮಹಾ ಸಮಾಧಿಯಾದರು. ಇಂದು ಅಕ್ಕಲಕೋಟ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಅಲ್ಲಿ ಭೇಟಿ ನೀಡಿ ಆಶೀರ್ವಾದವನ್ನು ಪಡಿತಾರೆ. ಇನ್ನು ಸ್ವಾಮಿ ಸಮರ್ಥರ ಕುರಿತಾದ ವಿವಾದಗಳೆಂದರೆ, ಅವರು ಎಲ್ಲಿಂದ ಬಂದರು, ಅವರ ನಿಜವಾದ ಹೆಸರೇನು, ಅವರ ಕುಟುಂಬದವರು ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಇಲ್ಲ. ಇತಿಹಾಸಕಾರರು ಸಾಕ್ಷ್ಯಾಧಾರಗಳ ಕೊರತೆಯನ್ನು ಉಲ್ಲೇಖಿಸುತ್ತಾರೆ. ಭಕ್ತರು ಅದನ್ನು ಅವರ ದಿವ್ಯತ್ವದ ಭಾಗವೆಂದು ಪರಿಗಣಿಸುತ್ತಾರೆ. ಅನೇಕರು ಅವರನ್ನು ದತ್ತಾತ್ರೇಯರ ಅವತಾರ ಎಂದೇ ನಂಬುತ್ತಾರೆ. ಆದರೆ ಸಂಶೋಧಕರು ಇದು ಭಕ್ತಿ ಪರಂಪರೆಯಲ್ಲಿ ಬೆಳೆದ ನಂಬಿಕೆ ಎಂದು ಮಾತ್ರ ಅಭಿಪ್ರಾಯ ಪಡ್ತಾರೆ. ಆದರೆ ಈ ವಿಚಾರ ಚರ್ಚೆಗೆ ಇನ್ನೂ ಕಾರಣ ಆಗಿದೆ. ಸ್ವಾಮಿ ಸಮರ್ಥರ ಬಗ್ಗೆ ಲಭ್ಯವಿರುವ ವಿವಿಧ ಗ್ರಂಥಗಳಲ್ಲಿ ಕೆಲವು ವಿವರಗಳು ಪರಸ್ಪರ ಭಿನ್ನವಾಗಿ ಕಾಣ್ತವೆ. ಅವರ ಪ್ರವಾಸಗಳು, ವಯಸ್ಸು ಮತ್ತು ಕೆಲವು ಘಟನೆಗಳ ವಿವರಣೆಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಇದರಿಂದ ಇತಿಹಾಸಕಾರರಿಗೆ ನಿಖರ ಜೀವನ ಚರಿತ್ರೆ ಉಲ್ಲೇಖಿಸುವುದು ಅಸಾಧ್ಯವಾಗಿದೆ. ಆದರೆ ಭಕ್ತರು ಹೇಳೋದು, ಸ್ವಾಮಿ ಸಮರ್ಥರನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ದಾಖಲೆಗಳು ಸಾಕಾಗುವುದಿಲ್ಲ. ಅವರ ಅನುಭವವನ್ನು ಅನುಭವಿಸಬೇಕು. ಅವರನ್ನು ಗುರು, ದೈವ ಮತ್ತು ರಕ್ಷಕನ ರೂಪದಲ್ಲಿ ಕಾಣಬೇಕು ಎನ್ನುತ್ತಾರೆ. ಇದಕ್ಕಾಗಿಯೇ ಇಂದಿಗೂ ಅನೇಕ ಮನೆಗಳಲ್ಲಿ ಅವರ ಫೋಟೋ ಇಟ್ಟು ಪೂಜಿಸ್ತಾರೆ. ಸ್ವಾಮಿ ಸಮರ್ಥರು ದೈಹಿಕವಾಗಿ ಕಣ್ಮರೆಯಾಗಿ 150 ವರ್ಷಗಳೇ ಸಂದಿದ್ದರೂ ಅವರ ಪ್ರಭಾವ ಇಂದಿಗೂ ಕಡಿಮೆಯಾಗಿಲ್ಲ. ಸಾವಿರಾರು ಮಂದಿರಗಳು ಅವರ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅವರ ಮಂತ್ರಗಳನ್ನು ಲಕ್ಷಾಂತರ ಜನರು ಜಪಿಸುತ್ತಿದ್ದಾರೆ.
ಅವರ ಜೀವನದ ಕುರಿತ ಪುಸ್ತಕಗಳು ನಿರಂತರವಾಗಿ ಪ್ರಕಟವಾಗ್ತಲೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಅವರ ಕುರಿತು ಅಪಾರ ಆಸಕ್ತಿ ಇದೆ. ಬಹುಶಃ ಅದೇ ಅವರ ನಿಜವಾದ ಪರಂಪರೆ, ಕಾಲವನ್ನು ಮೀರಿದ ಭಕ್ತಿ ಮತ್ತು ಜನರ ಹೃದಯಗಳಲ್ಲಿ ಜೀವಂತವಾಗಿರುವ ನಂಬಿಕೆ. ಇವಿಷ್ಟು ಸ್ವಾಮಿ ಸಮರ್ಥರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.